ಹಲೋ ಗೈಸ್, ಪಿ ಎಲ್ ಅಲ್ಲ ಇನ್ನೊಂದು ಕೇಸ್. ಒಂದು ಕಡೆ ಹೆಡ್ಲೈಟ್ಸ್ ಬಂದುಬಿಟ್ಟಿದೆ, ಇದರ ಅಪೋಸಿಟಲ್ಲಿ ಈ ಥರ ಬ್ಲಾಕ್ಸ್ ಇದೆ. ಈ ಹೆಡ್ಲೈಟ್ಸನ್ನು ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ನೋಡಿದಾಗ ಈ ಬ್ಲಾಕ್ಸ್ ಲೆಫ್ಟ್ ಸೈಡಲ್ಲಿದೆ. ಸೊ ಈ ಥರ ಬಂದರೆ ಜಿ ಡಿ ಪರ್ಮ್ ಅಂತ ಕರಿತೀವಿ. ಇದರ ಹೋಲ್ಡಿಂಗ್ ಪೊಸಿಷನ್ ಯಾವ ಥರ ಅಂದರೆ, ಈ ಹೆಡ್ಲೈಟ್ಸ್ ಇದೆಯಲ್ಲ ಇದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು, ಆವಾಗ ಇದು ರೈಟ್ ಸೈಡಲ್ಲಿ ಬರುತ್ತೆ. ಸ್ಟಾರ್ಟಿಂಗ್ ಒಂದು ನೆನ್ಪಿಟ್ಕೊಳ್ಬೇಕು, ಡಿ ಪ್ರೈಮ್ ಅಂದರೆ ಈ ಡೌನ್ ಲೇಯರ್ ಈ ಕಡೆ, ಡಿ ಪ್ರೈಮ್. ಈ ಪೇರನ್ನು ಇಲ್ಲಿ ತೊಗೊಂಡು ಬರಬೇಕು. ಇಷ್ಟಾದಮೇಲೆ ಈ ಇಂಡೆಕ್ಸ್ ಫಿಂಗರ್ ಮತ್ತು ಈ ರಿಂಗ್ ಫಿಂಗರಿಂದ ಈ ಎರಡು ಲೇಯರ್ನ ಈ ಕಡೆ ತಿರುಗಿಸ್ಬೇಕು. ಈ ಥರ ಒಟ್ಟಿಗೆ ತಿರುಗಿಸ್ಬೇಕು, ಈ ಥರ ಒಟ್ಟಿಗೆ ತಿರುಗಿಸಿ. ಆಮೇಲೆ ಈ ವೈಟ್ ಎಜ್ ಪೀಸ್ನ ಇಲ್ಲಿಂದ ಇಲ್ಲಿಗೆ ತೊಗೊಂಡು ಬರಬೇಕು. ಸೊ ಮೇಲ್ಗಡೆ ತೊಗೊಂಡು ಬನ್ನಿ, ಆಮೇಲೆ ಈ ಕಡೆ ತೊಗೊಂಡೋಗಿ, ಈಸಿ. ಈ ಪೇರನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು. ಇಷ್ಟಾದಮೇಲೆ ಈ ವೈಟ್ ಮತ್ತು ಈ ವೈಟನ್ನು ಜಾಯಿನ್ ಮಾಡಬೇಕು. ಈ ಕಡೆ ತೊಗೊಂಡು ಬಂದೆ, ಇದ್ರ ಜೊತೆ ಜಾಯಿನ್ ಮಾಡಿದೆ. ಇಷ್ಟಾದಮೇಲೆ ಇದನ್ನು ಮ್ಯಾಚ್ ಮಾಡಬೇಕು. ನೆಕ್ಸ್ಟ್ R2 ಮಾಡಿದ್ರೆ ಇದು ಸಾಲ್ವ್ ಆಗುತ್ತೆ. ಇಷ್ಟೇ. ಇನ್ನೂ ಒಂದು ಸಲ ಹೇಳ್ತೀನಿ. ಓಕೆ, ಈ ಥರ ಇದೆ. ಹೆಡ್ಲೈಟ್ಸ್ ಇದೆ, ಅದರ ಅಪೋಸಿಟಲ್ಲಿ ಬ್ಲಾಕ್ಸ್ ಇದೆ. ಇದರ ಹೋಲ್ಡಿಂಗ್ ಪೊಸಿಷನ್ ಈ ಹೆಡ್ಲೈಟನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು. ಸ್ಟಾರ್ಟಿಂಗ್ ಒಂದು ನೆನ್ಪಿಟ್ಕೊಳ್ಬೇಕು, ಡಿ ಪ್ರೈಮ್. ಈ ಪೇರನ್ನು ಇಲ್ಲಿ ತೊಗೊಂಡು ಬನ್ನಿ, R ಪ್ರೈಮ್. ರಿಂಗ್ ಫಿಂಗರ್ ಮತ್ತು ಈ ಇಂಡೆಕ್ಸ್ ಫಿಂಗರಿಂದ ಒಟ್ಟಿಗೆ ಈ ಟಾಪ್ ಲೇಯರ್ ಮತ್ತು ಡೌನ್ ಲೇಯರ್ನ ಈ ಕಡೆ ರೊಟೇಷನ್ ಮಾಡಬೇಕು. ಈ ಥರ ಈ ವೈಟ್ ಎಜ್ ಪೀಸ್ನ ಇಲ್ಲಿ ತರಬೇಕು. ಇವಾಗ ಈ ಪೇರನ್ನು ಇಲ್ಲಿ ಇನ್ಸರ್ಟ್ ಮಾಡಿ, ಈ ವೈಟ್ ಜೊತೆ ಈ ವೈಟನ್ನು ಮ್ಯಾಚ್ ಮಾಡಬೇಕು. ಈ ಕಡೆ ತಗೊಂಡು ಬಂದೆ, ಈ ವೈಟನ್ನು ಈ ವೈಟ್ ಜೊತೆ ಮ್ಯಾಚ್ ಮಾಡಿದೆ. ಇವಾಗ U ಮಾಡಿ R2 ಮಾಡಿ. ಇಷ್ಟೇ, ಕ್ಯೂಬ್ ಸಾಲ್ವ್.